ಹೋಗಿದ್ದಾಳೆ? ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ. ಹೌದು, ಆದರೆ ನಿನ್ನ ಕಣ್ಣಲ್ಲಿ ನೀರೇಕೆ? ಇಷ್ಟು ದಿವಸ ಹಸುಗೂ ಸಂತೆ ಹಾಲುಣಿಸಿ ಏನೇ ತಪ್ಪು ಮಾಡಿದ್ರು ಮನ್ನಿಸಿ ತಂದೆ ತಾಯಿ ಗೆಳೆಯ ಸ್ನೇಹಿತ ಎಲ್ಲವೂ ನೀವೇ ಆಗಿ ನನ್ನ ಜೋಪಾನ ಮಾಡಿದ್ರಿ. ಈಗ ನನ್ನ ನಗಲಿ ಮೂರ್ತಿಗಳು ಹೋಗ್ತಾ ಇದ್ದೀರಾ. ನಿಮ್ಮನೆ ಬಿಟ್ಟು ಮೂರ್ತಿಗಳು ಹೇಗಿರ್ಲಿ ಅಂತ ನೋವಾಗ್ತಿದ್ದೀರಿ. ಹುಚ್ಚಿ, ನಾನೇನು ಮಿಲಿಟರಿಗೆ ಸೇರಿದ ಸೈನಿಕನಂತೆ ಯುದ್ಧಕ್ಕೆ ಹೋಗ್ತಾ ಇಲ್ಲ. ಕೇವಲ 3 ತಿಂಗಳ ನನ್ನ ಅಭ್ಯಾಸ ಮುಗಿಸಿ ಮತ್ತೆ ಈ ನನ್ನ ಮುದ್ದು ಮುಖದ ರಾಣಿಯನ್ನು ನೋಡಲು ಓಡೋಡಿ ಬರ್ತೇನೆ. ಎಂಥ ಕೆಚ್ಚದಿಯ ಕಷ್ಟ ಇದ್ರೂ ಕೂಡ ಅದನ್ನ ನಾನು ನೀಗಿಸ್ತೀನಿ. ಆದ್ರೆ ನೀವು ಮೊದಲು ಹೋಗ್ತಿರೋದು ಸಿಟಿಗೆ. ಅಲ್ಲಿ ತುಂಬಾ ಸುಂದರವಾದ ಹುಡುಗಿರು ಇರ್ತಾರಂತ ನಾನು ಕೇಳಿಪಟ್ಟಿದ್ದೀನಿ. ನನ್ನನ್ನು ಮರೆತು ಯಾವ್ದಾದ್ರು ಹುಡುಗಿ ಜೊತೆ ಕೈ ಹಿಡ್ಕೊಂಡು ತಿರುಗಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಹೇಗೆ ಹೋಗಿರ್ತೀರೋ ಹಾಗೆ ನಿಮ್ಮ ಅಭ್ಯಾಸ ಮುಗಿಸ್ಕೊಂಡು ತಿರುಗಾ ನನ್ನನ್ನು ಮರೆಯದೆ ನಾನು ಸೇರಿದ್ರೆ ಇಷ್ಟೇ ಸಾಕು. ಇದನ್ನ ನಡೆಸ್ಕೊಡಿ. ನನ್ನ ಚಿನ್ನ, ನಿನ್ನ ಗಂಡ ಸ್ವಪ್ನದಲ್ಲಿಯೂ ಪರಸ್ತ್ರೀಯ ವ್ಯಾಮೋಹ, ಏಕ ಪತ್ನಿವ್ರತ ಪಾಲಿಸುವ ಪವಿತ್ರ ಪುರುಷನೆಂಬುದನ್ನು ಮರೆಯಬೇಡ. ಆದರೆ ಇಷ್ಟೇ, ನನ್ನ ತಾಯಿ ವಿಚಿತ್ರ ಸ್ವಭಾವದ. ಒಂದು ತಪ್ಪು ಮಾಡಿದರೆ 10 ಮಾತನಾಡುವ ಮಹಾರಾಯಿತಿ ಅವಳು. ನೋಡು, ನಾನು ಬರುವ ತನಕ ಅವಳು ಏನೆಂದರು ಏನು ಮಾಡಿದರು ಸಹಿಸಿಕೊಳ್ಳುವ ಶಕ್ತಿ ನಿನಗಿರಬೇಕು. ಅದೇ ನನಗೆ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ ಶಾರದಾ, ದೊಡ್ಡ ಚಿಂತೆ. ಚಿಂತೆ ಮಾಡಬೇಡಿ. ಅತ್ತೆ ಏನು ಬೈದ್ರು ಕೂಡ ಅದನ್ನ ಆಶೀರ್ವಾದ ಅಂತ ನಾನು ಭಾವಿಸ್ಕೊಳ್ತೇನೆ. ನೋಡಿ, ನನ್ನ ಸತಿ ನಿರ್ಮಲ ಹೃದಯದೋಳಿ ಎಂಬ ನಂಬಿಕೆ, ವಿಶ್ವಾಸ, ಅಭಿಮಾನ ನಿಮಗೆ ನನ್ನ ಮೇಲಿದ್ರೆ ಅಷ್ಟು ಸಾಕು. ತಾರಾಮತಿಗೆ ಆ ವಿಶ್ವಾಮಿತ್ರ ಎಷ್ಟೇ ಕಷ್ಟ ಕೊಟ್ರು ಸಹಿಸಿ ತಾಳ್ಮೆಯಿಂದ ಕಷ್ಟ ಗೆಲ್ಲಿಲ್ವಾ? ನಾನು ಹಾಗೆ ಎಂಥದ್ದೇ ಕಷ್ಟ ಇದ್ರೂ ಕೂಡ ನಿಮ್ಮ ಸಲುವಾಗಿ ಗೆಲ್ತೀನಿ. ಈಗ ಅದೆಲ್ಲ ಚಿಂತೆ ಮಾಡದೆ ನಗನಗ್ತಾ ಆನಂದವಾಗಿ ಹೋಗಿ ನೆಮ್ಮದಿಯಾಗಿ ವಾಪಸ್ ಬನ್ನಿ, ಸರಿನಾ? ಆಯ್ತು, ನಾನಿನ್ನು ಬರಲೇ. ಒಂದು ನಿಮಿಷ, ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಂದ್ಬಿಡ್ಲಿ. ಆಶೀರ್ವಾದ ತಗೊಂಡು ಪ್ರಸಾದ ತಿನ್ಕೊಂಡು ನಂತರ ಹೋಗ್ಬಿರಂತ. ಹೌದಾ? ಅವ್ವ ಬರುವುದು ದೇವಸ್ಥಾನದಿಂದ ಸ್ವಲ್ಪ ಲೇಟ್ ಆಗುತ್ತದೆ ಅಂತ ಕಾಣುತ್ತದೆ. ಅವ್ವ ಬರೋ ತನಕ ಏನಾದರೂ ಕೊಡ್ತೀಯಾ? ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸುರಿಯೋ, ಕನಸಿನ ಸುರಿಯೋ. ಮಲ್ಲಿಗೆಯೋ ಗಗನದ ತಾರೆಯೋ, ಮಗಿಲ ಮಲ್ಲಿಗೆಯೋ ಗಗನದ ತಾರೆಯೋ. ನಿನ್ನ ಪ್ರೇಮ ನಿನ್ನ ಪ್ರೇಮ ಕನಸಿನ ಸುರಿಯೋ, ಕನಸಿನ ಸುರಿಯೋ. ಮಗಿಲ ಮಲ್ಲಿಗೆಯೋ ಗಗನದ ತಾರೆಯೋ. ಅರಳಿದ ಕಾದರೆ ಹೂವಿನ ಹಾಗೆ ಚೆಲುವೆಯ ಮಗವೋ, ಚಂದ್ರನ ಕಂಡ ನೈದಿಲೆಯಂತೆ ನಿನ್ನ ಈ ನಗು. ಕಾಲಿನೇ ಅರಗುನಿ ನಿನ್ನ ನುಡಿಗಳು ನೀನೆ
ಸೊರಗಳು ಅರಿಯಲು ಹೋಗುಣ ಚಿನ್ನ ಅರಿಯಲು ಹೋಗುಣ ಗಗನದ ತಾವು ಚಿನ್ನ ಮುಗಿಲ ಮಲ್ಲಿಗೆ ಗಗನದ ತಾವು ನಿನ್ನ ಸ್ನೇಹ ನಿನ್ನ ಪ್ರೇಮ ಹೇಳುವ ನಡುವೆ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಹೀಗೆ ಹೆಂಡತಿ ಮುಖ ನೋಡ್ತಾ ಕೂತ್ ಬಿಡು. ನಾಳೆ ಪರೀಕ್ಷೆಯಲ್ಲಿ ನೀಗ್ಲಿಲ್ಲ ಅಂತ ಮನೆಗೆ ಓಡೋಡಿ ಬಂದು ಬಿಡು. ನಾನು ಬೆಂಗಳೂರಿಗೆ ಹೋಗುವಾಗ ನನ್ನ ಮೇಲೆ ಇಟ್ಟ ಈ ಪ್ರೀತಿ ವಾಸ್ತಲ್ಯ ಬಂದೆ. ಈ ನನ್ನ ಶಾರದೆಯನ್ನು ಬಿಟ್ಟು ನಾನು ಬರೋ ತನಕ ಇವಳು ನಿನ್ನ ಹೆತ್ತ ಮಗಳೆಂದು ಸಾಕಿ ಸಲುವಮ್ಮ. ಇದೇ ನಾನು ನಿನ್ನ ಮೊದಲ ಆಶೀರ್ವಾದವಮ್ಮ. ಸೋಮು, ಮುದ್ದಿನ ಮಗಳ ಹೆಂಡತಿ, ಮುದ್ದಿನ ಸೊಸೆಯ ಕಳಿವಿನ ಅಳತೆ ಮೀರಿ ಕಾಟ ಕೊಡೋ ಅತ್ತೆ ನಾನಾಗೋದಿಲ್ಲಪ್ಪ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಹೆಂಡತಿ ಮುಖ ಮರೆತು 3 ತಿಂಗಳು ಎಕ್ಸಾಮ್ ಬರೆದು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬರಬೇಕು. ನನ್ನ ಮೇಲೆ ಆಯ್ತವ್ವ. ನಾನು ಬರುವ ತನಕ ಇವಳು ನಿನ್ನ ಹೆತ್ತ ಮಗಳೆಂದು ಸಾಕಿ ಸಲುವಮ್ಮ. ಸಾಕಿ ಸಲುವಮ್ಮ. ಆಯ್ತಪ್ಪ, ನೀನಿಷ್ಟು ಹೇಳಿದೀಯ ಅಂದಮೇಲೆ ಅವಳ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ. ಸರಿ, ಹೊರಡಿನ ನೀನು. ಹೋಗಪ್ಪ. ನೀನು ಮತ್ತೆ ಯಾಕೆ ಬಂದಿ? ಅದು ಅದು ಹೊಟ್ಟೆ ಇಲ್ಲಿರಲ್ಲ, ಇಲ್ಲಿರುತ್ತೆ. ಇದು ಹೊಟ್ಟೆ ಅಂತಾರೆ, ಇದಕ್ಕೆ ತಲೆ ಅಂತಾರೆ. ಏನ್ ನೋಯ್ತಾ ಇದೆ ಇವಾಗ ನಿನಗೆ? ತಲೆ ನೋಯ್ತಾ ಇದೆ. ಹೋಗೊಂದು ಕಪ್ ಕಾಫಿ ಮಾಡ್ಕೊಂಡು ಬಾ. ಕಾಫಿ ಮಾಡಕ್ ಕಲಿಸ್ತಾ ಇದ್ದೀನಿ ಅವಳನ್ನ. ಹೋಗಿಬಿಡ್ತೀಯಲ್ಲ ಯಾಕೆ? ಅವಳು ಕಾಫಿ ಮಾಡಿದ್ರೆ ಹಿಡ್ಸಲ್ಲ ನಿನಗೆ? ನಿಮ್ಮಮ್ಮ ನಾನೇ ಮಾಡ್ಕೊಡ್ಬೇಕಲ್ವಾ? ನಾನ್ ಮಾಡ್ಕೊಟ್ರೆ ಕಾಫಿ ಕುಡಿಯೋದು ನೀನು. ಹೋಗಮ್ಮ, ಬೇಗ ಹೋಗಿ ಒಂದು ಲೋಟ ಕಾಫಿ ಮಾಡಿ. ಮತ್ತೆ ಇವಳನ್ನ ಏನಕ್ಕೆ ಮಾಡ್ಕೊಂಡ್ ಬಂದಿದೀಯಾ? ಹಾಳದವಳೆ, ಬಾರೆ ಇಲ್ಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿಲ್ಲ. ಆಂದಿಯ 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 ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿಯ
ಚಂಚಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇಯಿಲ್ಲ ಹೋಗುವ ಹೋಗುವ ಬಾಂಧುವ ಕಾಂತುವ ಬಾಂಧುವ ಕಾಂತುವ ಹೋಗು. ಹಾ ಏನು ನೀರು? ಸ್ವಲ್ಪ ನೀರು ಅಡಿಕೆ ಆಗ್ತಾ ಇದೆ. ಅಲ್ಲ ಕಣೋ, ಒಂದ್ ಈಟ್ ಕುಡಿದ ಒಂದು ತಕ್ಷಣ ಲೋಟ ನೀರು ಬಾಯಿ ತೆಗೆದುಕೊಂಡು ಹೇಳ್ಬಿಡ್ತಾ. ಬಾರಮ್ಮ. ಹೋಗಿ ಹಾಳದವಳೆ, ಫ್ರಿಜ್ ಅಲ್ಲಿ ನೀರು ಇಟ್ಟಿದ್ದೀನಿ, ತಗೊಂಡ್ ಬಂದು ಕೊಡೋಗು. ಬೇಡಮ್ಮ, ನೀನೇ ಹೋಗಮ್ಮ. ನಿನ್ನ ಕೈಯಾರೆ ಕುಡಿದ್ರೇನೆ ಅದು. ಅಲ್ಲ ಕಣೋ, ಎಲ್ಲಾ ಕೆಲ್ಸ ನಾನೇ ಮಾಡೋದಾದ್ರೆ ಮತ್ತೆ ಇವಳು ಯಾಕೆ? ಎಲ್ಲಮ್ಮ ಹೋಗಮ್ಮ ನೀನು. ಅಲ್ಲ ಎಟ್ಟರ ಗೊತ್ತಾಗೈತೋ ಯಪ್ಪ ನಿನಗ. ನೀರು ನೀರು ನಾನೇ ತರಬೇಕು. ಏನೋ ಅಂತ ಹುಟ್ಟುಬಿಟ್ಟು ಕುಲಪುತ್ರ. ಪ್ರೀತಿಯು ನನ್ನೆಸರು ಪ್ರೀತಿಯು ನನ್ನೆಸರು ಚಿನ್ನವೆಲ್ಲ ಮರವು ಹಳ್ಳ ಚಂದನವೆಲ್ಲ ಬಂದ ನೀರು ಚಿನ್ನವೆಲ್ಲ ಮುಟ್ಟು ಹಗಲ ಚಿಕ್ಕ ನೀರು ಪ್ರೀತಿಯು ನನ್ನೆಸರು ಪ್ರೀತಿಯು ನನ್ನೆಸರು ಚಿನ್ನವೆಲ್ಲ ಮುಟ್ಟು ಚಿಕ್ಕ ಹಗಲ ಚಿಕ್ಕ ನೀರು ಹೋಗು, ಇನ್ನೇನ್ ಬೇಕು? ನಿನ್ನ ಕೈಯಾರೆ ಬಹಳ ದಿವಸ ಆತು. ಹಾ ಹಾಲು ಕುಡದೆ ಬಹಳ ದಿವಸ. ಹಾ? ಒಂದು ಲೋಟ ಹಾಲು ತೆಗೆದುಕೊಂಡು ಬಾರಮ್ಮ. ಇನ್ನೊಂದ್ ಲೋಟ ಹಾಲು? ಹೌದಮ್ಮ. ನೀರಾತು, ಕಾಫಿ ಆತು. ಬೇಗ ಹೋಗಮ್ಮ. ನೀನೇನೆ ನೀನೇನೆ ನೀನೇ ತಾನೇ ಈ ಜನ್ಮದ ಕಲ್ಪನೆ ನೀನೇನೆ ನೀನೇನೆ ನೀನೇ ತಾನೇ ಈ ಜನ್ಮದ ವೇದನೆ ನನ್ನ ಉಸಿರಾಣಿ ನನ್ನ ಜಗ ನೀನೆ ನನ್ನ ಉಸಿರಾಣಿ ನನ್ನ ಜಗ ನೀನೆ ಎಂದುದು ಎಂದುದು ನಿನಂಜನೆ ನೀನೇನೆ ಹಾಲಾತು, ನೀರಾತು, ಕಾಫಿ ಆತು, ಎಲ್ಲ ಆತು, ಇನ್ನು ಹೊರಡು. ಎಲ್ಲ ಮುಗೀತು. ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕು ತೋರಿದಾರಯ್ಯ ಯೋಗಿವರ್ಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬಾರಿ ಇಲ್ಲಿ. ಬಸ್ಸು ತಪ್ಪುವಂತೆ ಮಾಡು ಯೋಗಿವರಿಯನೇ. ಬಸ್ಸು ತಪ್ಪಿದ್ರೂ ಚಿಂತಿಲ್ಲ, ಶರಣ ಹಿಂಗ್ ಹೇಳಿ ಹೆಲಿಕಾಪ್ಟರ್ ಬುಕ್ ಮಾಡಿ ಅದ್ರಾಗ ನಿನ್ನ ಕಳಿಸ್ತೀನಿ. ನಾನೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ನನಗ್ ಮತ್ತೆ ಗೊತ್ತು. ನಿನಗೆ ಏನಾದರೂ ಒಡವೆ? ನನಗ ನೋಡು, ಇದೆಲ್ಲ ಯಾಕೋ ತುಂಬಾ ಹಳೇದಾಗ್ಬಿಟ್ಟಿದೆ ಕಣೋ. ಇದೆಲ್ಲ ಬೇಡ ನನಗೆ. ಒಂದು ಕಾಸಿನ ಸರ ಮಾಡಿಸ್ಕೊಡು. ಕಾಸಿನ ಸರ. ಹ್ಞೂ ಕಣೋ. ಆಯ್ತು. ಕಾಸಿನ ಸರ ಮಾಡಿಸ್ಕೊಡು. ಆಮೇಲೆ ಇಲ್ಲಿ ನೋಡು, ಈ ಕನ್ನಡಕ ತುಂಬಾ ಹಳೇದಾಗಿದೆ ಕಣೋ. ಒಂದು ಗೋಲ್ಡ್ ಫ್ರೇಮ್ ಕನ್ನಡಕ. ಆಯ್ತಮ್ಮ, ಅದು ತರ್ತೇನಮ್ಮ. ಆಮೇಲೆ ನನ್ ತುಂಬಾ ದಿನದಿಂದ ಒಂದು ಆಸೆ ಕಣೋ, ನಿನಗೆ ಹೇಳ್ತಾ ಇರೋದು. ಏನಮ್ಮ? ಏನು ಇಲ್ಲ, ಈ ನನ್ನ ಸಣ್ಣನ ಸೊಂಟಕ್ಕೆ ಒಂದು ಟಾಪ್ ಮಾಡಿಸ್ಕೊಡು. ಎಲ್ಲ ತಗೊಂಡ್ ಬರ್ತೀಯಲ್ಲ? ಎಲ್ಲ ತರ್ತೇನಮ್ಮ. ಹಾಗೆ ಒಂದು ಶಾಲ್ ತರದ್ ಮರಿಬೇಡ. ಭಗವದ್ಗೀತೆನೂ ತಗೊಂಡ್ಬಂದ್ಬಿಡು, ಸರಿನಾ? ಹೊರಡ್ತೀಯ? ಆಶೀರ್ವಾದ ತಗೊಳ್ಳೋ ಪದ್ಧತಿ ಇಲ್ಲೇನು? ನಿಮ್ಮ ಅವ್ವ ಹೇಳ್ಕೊಟ್ಟಿಲ್ಲೇನೋ? ಮತ್ತೆ ಬಾ, ಬೀಳು. ಆಶೀರ್ವಾದ ಮಾಡು. ಅಮ್ಮ ಎಂದರೆ ನೀ ದೈವವು ನಮ್ಮ ಬಾಳಿಗೆ ನೀ ದೈವವು ಅಮ್ಮ ಎಂದರೆ ಎಲ್ಲ ಹರ್ಷವು ನಮ್ಮ ಬಾಳಿಗೆ ನೀ ದೈವವು ಅಮ್ಮ ಎಂದರೆ ನೀನೇ ದೈವವು.
ಕೆಣಕುತ್ತಿದೆ ನಿನ್ನ ಕಣ್ಣುಟ ಏನೇ ಅವ್ರು ಹೋಗ್ತಾ ಇದ್ದಂಗೆನೆ ಹಾಗೆ ಕಣ್ಣೀರ್ ಸುಸ್ತ ನಿಂತು ಬಿಟ್ಟಿಯಲ್ಲ ಅವನು ಹೋಗಿ ಬೆಂಗಳೂರು ಆದ್ರ ಮೊಟ್ಲೆ ಏನು ನನಗೆ ಎದುರು ಕೊಡ್ತಾ ಇದ್ದೀನಿ ನೀನು ಕಣ್ಣೀರ್ ಹಾಕ್ತಾ ನಿಲ್ಲೋದಕ್ಕೆ ಅವನೇನು ಸತ್ತು ಸುಡುಗಾಡು ಸೇರಿಲ್ಲ ಈಗ ತಾನೇ ಹೋಗಿದ್ದಾರೆ ಸಾಯ ಮಾತಾಡ ಹತ್ತು ನೆತ್ತಿ ಮೇಲೆ ಇರಿದೆ ಓಟಕ್ಕೆ ತಾಟ್ ಹಾಕ್ ಹೋಗು ಹೋಗೆ ಶಾರದಾ ಶಾರದಾ ಘಾತವಾಯ್ತಮ್ಮ ಘಾತವಾಯ್ತು. ಅಣ್ಣ ಏನಾಯ್ತಣ್ಣ ಯಾಕೆ ರಾತ್ರಿ ಬಂದೆ ಏನಾಯ್ತು ಅಪ್ಪನಿಗೆ ತಮ್ಮುರುಗ ಹೆಚ್ಚಾಗಿ ಅಪ್ಪನಿಗೆ ದಮ್ಮುರುಗ ಹೆಚ್ಚಾಗಿ ಅಪ್ಪ ಸಾಯುವ ಸ್ಥಿತಿಯಲ್ಲಿದ್ದಾರಮ್ಮ ಸಾಯುವ ಸ್ಥಿತಿಯಲ್ಲಿ. ಅಪ್ಪನಿಗೆ ದಮ್ ಹೆಚ್ಚಾಗಿ ಹಾಸಿಗೆ ಹಿಡ್ದಿದ್ದಾರೆ ಈಗ ಅಂತಿದ್ದಾರೆ ಹೇಳಣ್ಣ ಸರಿಯಾಗಿ ಹೇಳು ಹೌದು ಅಪ್ಪನಿಗೆ ದಮ್ಮುರುಗ ಹೆಚ್ಚಾಗಿ ಸುಮಂಗಲಿ ಶಾರದೆಯನ್ನು ಬೇಗ ಕರೆದುಕೊಂಡು ಬಾ ಶಿವಾನಂದ ಅಂತ ಹೇಳ್ತಾ ಇದ್ದಾರಮ್ಮ. ಗಂಟಲಲ್ಲಿ ಜೀವ ಹೀರು ಬೆಳಗಿದ್ದಾರಮ್ಮ ಗಂಟಲಲ್ಲಿ ನಾನು ಬರೋವರೆಗೂ ನಮ್ಮ ತಂದೆ ಏನಾಗಬಾರ್ದು ಮಗನ್ನ ನನ್ನ ತಂದೆ ನೀನೇ ಕಾಪಾಡು ನನ್ನ ತಂದೆ ಹುಷಾರಿಡುವಂತೆ ಅಣ್ಣನ ಮಾತು ಕೇಳಿಸ್ಕೊಂಡ್ರಲ್ಲ ದಯವಿಟ್ಟು ಕಳಿಸ್ಕೊಡಿ ಅತ್ತೆ ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ ನಿಮ್ ಕೈ ಮುಗಿತೀನಿ ಕಳಿಸ್ಕೊಡಿ ಅತ್ತೆ ಹೂನಮ್ಮ ಇಷ್ಟೊತ್ತರೆಗೂ ಗಂಡನ್ ಸೇವೆ ಮಾಡಿ ಗಂಡನ್ ಕಳಿಸಿದ್ದಾಯ್ತು ಈಗ ನಿಮ್ಮಪ್ಪನ್ ಸೇವೆ ಮಾಡಕ್ ಹೋದ್ರೆ ಇಲ್ಲಿ ನನ್ನ ಸೇವೆ ಮಾಡೋರು ಯಾರು ಶಾರದಾ ಹೊತ್ತು ನೆತ್ತಿ ಮೇಲೆ ಎರಿದ್ರು ಹನಿ ನೀರು ಬಾಯಿಗೆ ಹಾಕಿಲ್ಲ ಹೋಗಿ ಊಟಕ್ಕೆ ತಾಟ್ ಹಾಕೋ ಅತ್ತೆ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಅತ್ತೆ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀರಿ ನಿಮ್ಗೋಸ್ಕರ ಎಲ್ಲ ಅಡುಗೆ ಮಾಡಿಟ್ಟಿದ್ದೀನಿ ಒಂದಿನ ನೀವೇ ಬಡಿಸ್ಕೊಂಡು ಊಟ ಮಾಡಿ ದಯವಿಟ್ಟು ಕಳಿಸಲ್ಲ ಅಂತ ಹೇಳಿ ಹೌದು ಅತ್ತೆ. ನನ್ನ ತಂಗಿ ಬೇಗ ಹೋಗ್ಲಿಲ್ಲ ಅಂದ್ರೆ ನಮ್ಮಪ್ಪ ತುಂಬಾ ಸಂಕಟ ಪಡ್ತಾರಂತೆ ತುಂಬಾ ಸಂಕಟ ಪಡ್ತಾರೆ. ಈ ರೀತಿ ನೀನು ಕರಿಯಾಗಿ ಬಂದಾಗೆಲ್ಲ ನಾನು ನಿಮ್ ತಂಗಿನ ಕಳಿಸ್ಕೊಡೋದಕ್ಕೆ ನಾನೇನು ಸೂಳೆಯರ ಸಂಘ ಮಾಡಿಲ್ಲ. ಅತ್ತೆ ಸಾಯಲಿರುವ ನಮ್ಮ ಅಪ್ಪನನ್ನು ನೋಡಲು ನನ್ನ ತಂಗಿ ಹೋಗ್ಬೇಕಂದ್ರೆ ನಿಮ್ಮಲ್ಲಿ ಇಷ್ಟು ಅಂಗಲಾಚೆ ಬೇಕೆ ತಾಯಿ? ಒಂದೇ ತಾಸಿನವರೆಗಾದ್ರೂ ಕಳಿಸ್ಬಿಡಮ್ಮ, ನಾನೇ ಬಂದು ಕಳಿಸಿ ಹೋಗ್ತೀರಿ. ಅತ್ತೆ ಹೋಗ್ ಬಂದಲ್ಲಿ ಬೇಕಿದ್ರೆ ನೀವು ವಿಷ ಕೊಟ್ರು ನೋಡಿದ್ದೀನಿ ಆದ್ರೆ ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ ಸರಿ ಸರಿ ಕಳಿಸ್ಕೊಡಿ ಹೋಗು, ಸಂಜೆ ಅಷ್ಟೊತ್ತಿಗೆ ಬಂದು ಮನೆ ಸೇರ್ಬೇಕು. ಹೊರಡು. ಹೋಗು. ಶಾರದಾ ಹೊತ್ತು ಮುಳುಗೋ ಅಷ್ಟರಲ್ಲಿ ಮನೆಯಲ್ಲಿ ಇರಬೇಕು, ತಿಳಿತಾ? मेहंदी रंग लाता है सुकने के बाद, मेहंदी रंग लाता है सुकने के बाद, ए शकुंतला का याद तुमको आता है? अरे शारदा, तुम्हारा रिश्ता टूटने के बाद
ಅಂತೂ ಪೀಡೆ ತೊಲಗಿತು, ಬೇಗ ಬಾ ಎಂದು ಹೇಳಿದ ನನ್ನ ತಂಗಿಗೆ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅಂದು ನರವಿಲ್ಲದ ನಾಲಿಗೆ ಮನ ಬಂದಂತೆ ಉಚ್ಚರಿಸಿ ನನ್ನನ್ನು ಹುಚ್ಚನನ್ನಾಗಿ ಮಾಡಿದ ಆ ಸೋಮಶೇಖರನ ಸಂಸಾರವನ್ನು ನನ್ನ ಸೇಡಿನ ಸುರಂಗದಿಂದ ಹುಡುಕಿ ಮಾಡಿ ಸರ್ವನಾಶ ಮಾಡಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಸೋಮಶೇಖರ, ನೀನು ನನಗೆ ಎದುರುತ್ತರ ಕೊಟ್ಟ ಕ್ಷಣವೇ ನಿನ್ನ ಪ್ರಾಣಹರಣ ಮಾಡಬೇಕು. ಆದರೆ ನಿನಗಿರುವ ಅಪಾರ ಸಂಪತ್ತನ್ನು ಸಾಮೋಪಾಯ ಹೂಡಿದೆ. ಸೋಮಶೇಖರ, ನೀನು 3 ತಿಂಗಳ ಮುಗಿಸಿ ಬರುವುದರೊಳಗೆ ನಿನ್ನ ಮೆಚ್ಚಿನ ಮಡದಿಗೆ ಮರಣ ತಂದೊಡ್ಡಿ ನನ್ನ ಮೆಚ್ಚಿನ ಮಗಳನ್ನು ನಿನಗೆ ಕಟ್ಟದಿದ್ದರೆ ನನ್ನ ಹೆಸರು ಸಿದ್ದರಾಮನೇ ಅಲ್ಲ. ಬರುತ್ತೇನೆ. ಶಕುಂತಲಾ, ಶಕುಂತಲಾ, ಬಾರಮ್ಮ ಹೊರಗೆ. ಏನಣ್ಣ, ಫೋನ್ ಮಾಡಿ ನಾನು 1 ವಾರ ಆಯ್ತು, ಏನು ಉತ್ತರನೇ ಇಲ್ಲ. ಯಾಕೆ ಅತ್ತಿಗೆ ಬಿಡ್ಲಿಲ್ವೇನು? ನಿನ್ನ ಅತ್ತಿಗೆ ಮಾತಿಗೆ ಮರುಳಾಗಿ ಮನೆ ಹಿಡುವ ಮೂರ್ಖ ನಾನಲ್ಲಮ್ಮ. ನಿನಗಾಗಿ ಬದುಕಿದ ನಾನು ನಮ್ಮ ಕಾರ್ಯ ಸಿದ್ಧಿ ಆಗುವರು, ಮಕ್ಕಳು ಮಡದಿ ಎಂಬ ಮೋಹ ಬಹುದೂರ. ಮಗ ಮಹಾಶನನ್ನು ಊರಿಗೆ ಕಳಿಸಿದೆಯೇನು? ಆಯ್ತಣ್ಣ, ಅವ್ರು ಹೋಗಿ ಆಲ್ರೆಡಿ 3 ದಿನ ಆಗೋಯ್ತು. ಎಲ್ಲಿ ನಿನ್ನ ಮುದ್ದಿನ ಸೊಸೆ ಕಾಂತಾನೆ ಇಲ್ವಾ? ಅವಳ ಅವ್ರ ಅಪ್ಪನಿಗೆ ಅಂತದೋ ಸೀರಿಯಸ್ ಅಂತೆ, ಅದಕ್ಕೆ ಹೋಗಿದ್ದಾಳೆ. ಸಂಜೆ ಅಷ್ಟೊತ್ತಿಗೆ ಮನೆ ಕರ್ಕೊಂಡು ಬಂತ ಹೇಳಿದ ಅವನು, ಇದುವರೆಗೂ ಕರ್ಕೊಂಡು ಬಂದಿಲ್ಲ. ಬಾರದಿರುವುದೇ ಒಳ್ಳೆಯದಾತು. ನಮ್ಮಿಬ್ಬರ ಗುಪ್ತ ಸಮಾಲೋಚನೆಗೆ ಇದು ಒಳ್ಳೆಯ ಸುಸಮಯ ಅಲ್ಲವೇ? ಏನದಂಥ ಗುಪ್ತ ಸಮಾಲೋಚನೆ? ನೋಡೋಣ, ಆದಷ್ಟು ಬೇಗ ಏನಾದ್ರೂ ಮಾಡಿ ಈ ಸುಖದ ಸುಖತೆಯಲ್ಲಿ ನೀನು ನಿನ್ನ ಮಗಳು ತೇಲಾಡ ಹಾಗೆ ಅದ್ರಲ್ಲಿ ಈಗ ನಿಮ್ಮ ಖರ್ಚಿಗೆ ಎಷ್ಟು ಹಣ ಕೊಟ್ಟು ಹೋಗಿದ್ದಾನೆ? ಏನೋ ಅವನ ಹೆಂಡತಿನ ಬಿಟ್ಟು ಹೋಗಿದ್ದಾನಲ್ಲ ಅಂತ 1 ಲಕ್ಷ ಕೊಟ್ಟಿದ್ದಾನೆ. ಅವನ ಹೆಂಡತಿ ನಿನ್ನ ಕೈಯಲ್ಲಿ ಬಿಟ್ಟು ಹೋಗಿದ್ದಾನೆಂಬ ಮಾತ್ರಕ್ಕೆ ಅಷ್ಟಾದರೂ ಉಪಕಾರ ಮಾಡಿದ್ದಾನೆ. ಇಲ್ಲವಾದರೆ 500 ರೂಪಾಯಿ ಕೂಡ ಕೊಡಲಾರದ ಪಾಪಿಯಮ್ಮ ಅವನು. ನಿಜ. ಓ ದರಿದ್ರ ನನ್ನ ಗಂಡ ಎಲ್ಲ ಆಸ್ತಿನ ಅವನ ಹೆಸರಿಗೆ ಬರೆದು ತಾನು ಮಾತ್ರ ಶಿವನ ಪಾದ ಸೇರ್ಕೊಂಡ. ನನ್ನನ್ನ ನರಕ ಮಾಡ್ಬಿಟ್ಟ. ಈ ನಿನ್ನ ನರಕವನ್ನು ಸರ್ಕವನ್ನಾಗಿ ಮಾಡಲೆಂದು ಈ ಸಿದ್ದರಾಮ ಸಿದ್ಧನಾಗಿ ಬಂದಿರುವಾಗ ನೀನೇನು ಭಯಪಡಬೇಡ. ಆದರೆ ನಾನು ಹೇಳಿದಂಗೆ ಕೇಳುವ ಕೆಲಸ ಮಾತ್ರ ನಿನ್ನದಾಗಲಿ. ಅಣ್ಣ, ನೀನ್ ಹೇಳ್ದಾಗ ನಾನು ಏನಾದ್ರೂ ಕೇಳಲಿಲ್ಲ ಅಂದ್ರೆ ನಾನು ಕತ್ತರಿಸಿ ನಿನ್ನ ಪಾದಕ್ಕಿಡ್ತೀನಿ ಅಣ್ಣ. ನೋಡೋಣ, ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಈ ಎಲ್ಲ ಆಸ್ತಿನೂ ನಮ್ಮದಾಗ್ಬೇಕು. ಇಲ್ಲ ಅಂದ್ರೆ ನಮ್ಮ ಕೈಗೆ ಚಿಪ್ಪು ಕೊಡ್ತಾನ ಅವನು. ಅದರಲ್ಲಿ ಮೊದಲು ಈ ಹಸೆದ ಹೊಟ್ಟೆಗೆ ಏನಾದ್ರೂ ಉಣಬಡಿಸು ನಂತರ ಮುಂದಿನ ವಿಚಾರ. ನೀನ್ ಬರ್ತೀಯ ಅಂತ ಮಜ್ಜಿಗೆ ಹುಳಿ ಜಾಮೂನು ಮಾಡಿದೀನಿ, ಬಾ ಊಟ ಮಾಡೋಣ. ಅತ್ತೆ, ನಮ್ಮ ತಂದೆಗೆ ಈಗ ನೀವೇ ಜೀವದಾನ ಮಾಡ್ಬೇಕತ್ತೆ, ನೀವೇ ಜೀವದಾನ ಮಾಡಬೇಕು.
ತಂಗಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಯಲ್ಲ, ಕರ್ಕೊಂಡು ಬಂದಿಲ್ಲ ಅಂತ ಕ್ಷಮೆ ಕೇಳೋದಕ್ಕೆ ಬಂದಿದೀಯಾ? ಹಾ, ಆ ಕ್ಷಮೆ ಜೊತೆಗೆ ನನ್ನ ತಂದೆಗೆ ಜೀವದಾನ ಮಾಡಿ ಅಂತ ಕೇಳ್ಕೊಳಕ್ ಬಂದಿರ್ತೇನೆ. ಅಂದರೇನೋ ನಿನ್ನ ಮಾತಿನ ಅರ್ಥ? ಇದು ತೆಗೆದುಕೊಳ್ಳಿ ನನ್ನ ತಂಗಿಯ ಪತ್ರ. ಓ, 20,000 ರೂಪಾಯಿ ಕೇಳಿದ್ದಳಮ್ಮ ನಿನ್ನ ಮುದ್ದಿನ ಸೊಸೆ. ಎಷ್ಟು? 20,000 ರೂಪಾಯಿ. ಅವಳು ಕೇಳಿದ ತಕ್ಷಣ ನಾನು ತೆಗೆದು ಕೊಡೋದಕ್ಕೆ ತಿಜೋರಿ ಬೀಗದ ಕೈ ಏನು ನನ್ನ ಕೈಗೆ ಕೊಟ್ಟು ಹೋಗಿಲ್ಲಪ್ಪ. ಇಲ್ಲ ಅತ್ತೆ, ಅಷ್ಟು ಹಣ ಕೊಟ್ರೆ ನನ್ನ ತಂದೆ ಬದುಕ್ತಾರಂತೆ. ಡಾಕ್ಟರ್ ಹೇಳಿದಾರಂತೆ, ದಯವಿಟ್ಟು ಹಣ ಕೊಟ್ಟು ಕಾಪಾಡುತ್ತೆ, ದಯವಿಟ್ಟು ಹಣ ಕೊಟ್ಟು ಕಾಪಾಡಿ. ಕೇಳಿದ ತಕ್ಷಣ ಹಣ ಕೊಡೋದಕ್ಕೆ ತಿಜೋರಿ ಬೀಗ ನನ್ನ ಕೈಲಿಲ್ಲ ಅಂತ ಹೇಳ್ತಾ ಇಲ್ವಾ? ಎಲ್ಲಿಂದ ಕೊಡ್ಬೇಕು ಹಣನ? ಅತ್ತೆ, ಈಗ ನಿಮ್ಮ ಹೊರತು ನಮಗೆ ಬೇರೆ ಯಾರಿದ್ದಾರಂತೆ? ನೋಡಿ, ಇನ್ನು ಅರ್ಧ ಗಂಟೆ ಕಳೆದ್ರೆ ನಮ್ಮಪ್ಪ ನಮ್ಮ ಕೈ ಬಿಟ್ಟು ಹೋಗ್ತಾರಂತೆ, ಕೈ ಬಿಟ್ಟು ಹೋಗ್ತಾರೆ. ನೋಡತ್ತೆ, ಈಗ ನೀವು ಕೊಟ್ಟ ಹಣ 20,000 ರೂಪಾಯಿ ಕೊಟ್ರೆ ಅದಕ್ಕೆ 40,000 ರೂಪಾಯಿ ಕಂಡಲ್ಲಿ ಕೂಲಿ ಮಾಡಿ ಆದ್ರೂ ಮುಟ್ಟಿಸ್ತಾರಂತೆ. ದಯವಿಟ್ಟು ಹಣ ಕೊಡುತ್ತೆ. ಶಕುಂತಲ, ಸೊಸೆಯ ಮೇಲಿನ ಸಿಟ್ಟಿನಿಂದ ಪಾಪ ಶಿವಾನಂದನಿಗೆ ಈ ತರ ಮಾತನಾಡಬೇಡ. ಶಿವಾನಂದನ ಮುಖವಾದರೂ ನೋಡಿ ನಿನ್ನಲ್ಲಿ ಹಣ ಬಿದ್ದರೆ ಕೊಟ್ಟು ಅವರ ತಂದೆಯ ಪ್ರಾಣವನ್ನು ಉಳಿಸಿಕೊಡು. ಅಣ್ಣ, ಮಾಡಿದ ಉಪಕಾರನ ಮನಸ್ಸಲ್ಲಿ ಹಿಡಿಯೋ ಜನ ಅಲ್ಲಣ್ಣ ಇವರು. ಇಲ್ಲತ್ತೆ, ನೀವು ಮಾಡಿದ ಉಪಕಾರ ಹೆಜ್ಜೆ ಹೆಜ್ಜೆಗೂ ನೆನೆಸಿ ಊಟ ಮಾಡ್ತೀನಂತೆ, ಹೆಜ್ಜೆ ಹೆಜ್ಜೆಗೂ ನೆನೆಸಿ ಊಟ ಮಾಡ್ತೀನಿ. ದಯವಿಟ್ಟು ಹಣ ಕೊಟ್ಟು ನಮ್ಮ ತಂದೆನೂ ಕಾಪಾಡುತ್ತೆ, ನಮ್ಮ ತಂದೆನೂ ಕಾಪಾಡಿ. ಸರಿ ಅಣ್ಣ, ನೀನ್ ಹೇಳ್ತಾ ಇದೀಯ ಅಂತ ಹಣ ಕೊಡ್ತೀನಿ ಅವನಿಗೆ. ಶಕುಂತಲ, ಮಾತು ಆಮೇಲೆ ಆಗಲಿ, ಮೊದಲು ಹಣ ತೆಗೆದುಕೊಂಡು ಬಾ. ನೋಡು ಶಿವಾನಂದ, ನಿನ್ನ ಕಣ್ಣೀರು ನೋಡಿ ಕೆಟ್ಟನಿಸಿ ಹಣ ಕೊಡಿಸಿದ ಈ ಸಿದ್ದರಾಮನ ಉಪಕಾರ ಎಂದೆಂದು ನಿನ್ನ ಸ್ಮರಣೆಯಲ್ಲಿರಲಿ. ಆಯ್ತು ಸರಿ ಬಂದರೆ, ನಿಮ್ಮ ಉಪಕಾರ ನಾ ಎಂದೂ ಮರೆಯೋದಿಲ್ಲ. ನೀನಿನ್ನ ಹೊರಡಬಹುದು. ಆಯ್ತು ಅತ್ತೆ, ಈ ನಿಮ್ಮ ಉಪಕಾರವನ್ನು ನಾ ಎಂದೂ ಮರೆಯೋದಿಲ್ಲತ್ತೆ. ನಾನೇನು ಬರ್ತೇನೆ. ಶಕುಂತಲ, ತಿಳಿಯತ್ತೇನು ನನ್ನ ಮರ್ಕಟದ ಮಾಯಾಜಾಲವನ್ನು? ಹಾ, ಬೇಗ ಫೋನ್ ಮಾಡು ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗ? ಏನು ಕಣ್ಣ? ಶಿವಾನಂದ ಅನ್ನುವನು ನಮ್ಮ ಮನೆಯಿಂದ 20,000 ರೂಪಾಯಿ ಕದ್ದೊಯ್ದಿದ್ದಾನೆಂದು. ಬನ್ನಿ. ಪೊಲೀಸ್ ಸ್ಟೇಷನ್ ಸರ್, ನಮಸ್ತೆ. ನಮ್ಮ ಮನೆಯಿಂದ ಶಿವಾನಂದ 20,000 ರೂಪಾಯಿ ಹಣನ ಕತ್ಕೊಂಡು ಹೋಗಿದ್ದಾನೆ. ಅವನು ಅವ್ರ ಮನೆಗೆ ಹೋಗ್ತಾ ಇದ್ದಾನೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೇಗ ಬಂದ್ಬಿಡಿ. ನಾನು ಶಕುಂತಲ ಮಾತಾಡ್ತೀನಿ, ದಯವಿಟ್ಟು ಬೇಗ ಬನ್ನಿ. ಓಕೆ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ಶಕುಂತಲ, ಇನ್ನೊಂದು 5,000 ರೂಪಾಯಿ ನಿನ್ನ ಕೈಯಲ್ಲಿ ಇಟ್ಕೊ. ಏಕೆಂದರೆ ಪ್ರಕರಣ ನಮ್ಮ ಹತ್ತಿರ ವಾಲಿದರೆ ಅವರ ಕೈ ಬಿಸಿ ಮಾಡಿ ಶಿವಾನಂದನ ಕೈಗೆ ಕೋಳ ತೊಡಿಸೋಣ. ಬೇಗ ಹೋಗೋಣ. ಏನು ತಲೆ ಅಣ್ಣ ನಿನ್ನ ತಲೆ, ಮಾಸ್ಟರ್ ಮೈಂಡ್.
ಬಾಳ ಕಡಿಬಿಡಿಯಿಂದ ಹೊಂಟಿ ಅಲ್ವಾ ಹಾದಿ ಹಿಡ್ದೆ ಸಾಲಿಗೆ ಹೊಂಟೇನ್ರಿ ಗೌಡ್ರ ಆ ಸ್ಕೂಲಿಗೆ ಹೊಂಟೇನೆ. ಓ ಇವತ್ತ ಐತಾರಲ್ಲನಪ್ಪ ಹೊಂಟಿ ಸಾಲಿಗೆ ಆಯ್ತಾರ ಹೌದ್ರಿ. ಇವತ್ತ ಎಲ್ಲಾ ಸಾಲಿಗಳು ಸೂಟಿ ಇರ್ತಾವ, ಆದ್ರೆ ನಮ್ ಸಾಲಿ ಒಂದಿಟ್ಟು ಸ್ಪೆಷಲ್ ಕ್ಲಾಸ್ ತಗೊಂಡಿರ್ತೇನೆ ನಾನು. ಬಾಳ ದುಡ್ಕೊಂತಿಪ್ಪ ಹುಡುಗ ನೀನು ಮಾಸ್ತರ. ದುಡ್ಕೋಬೇಕಲ್ರಿ, ದುಡ್ಕೋಬೇಕು. ನಮ್ಮಂತವ್ರು ದುಡ್ಕೋತೇವ ಅಂತೇಳಿ ನಿಮ್ಮಂತವ್ರ ಮಕ್ಕಳು ಮುಂದೆ ಬರಕ್ ಸಾಧ್ಯ ಆಗೋದು. ಅಂದ್ರೆ ಏನೋ ಹುಡುಗ ನನ್ನ ಮಗಳು ನಿನ್ನ ಹಂಟಿನ ಶಾಲಿ ಕಲಿಯಾಕ ಏನಾರ ಬರ್ತಾಳಂತೆ ಹುಡುಗ. ಅಲ್ಲ, ಕಲಿಯೋ ವಯಸ್ಸಿನಾಗ ಕಲೀಲಿಲ್ಲ, ಈಗೇನು ಕಲಿತಾಳ ಬದ್ನಿಕಾಯಿ. ಆದ್ರೂ ನಿಮಗ ಕಲಿಸೋ ಮನಸ್ಸಿದ್ರೆ ಹೇಳ್ರಿ, ನಾನು ಕಲ್ಸಾಕ ಪ್ರಯತ್ನ ಪಡ್ತೇನೆ. ಪ್ರಯತ್ನ ಮಾಡ್ದ ಇರ್ತೀನಪ್ಪ ಮಾಡ್ತಾರ. ಅಲ್ರಿ ನಾನ ಶಾಲಿ ಕಲ್ತಿಲ್ಲ, ನನ್ನ ಕಣ್ಣಾಗ ಮಣ್ಣು ಹಾಕಿ ಎಲ್ಲಿ ಬೇಕಾದ್ರೆ ತಿರುಗಿ ಬರ್ತೈತಿ. ಅದು ಹೋಗ್ಬಿಡ್ಪಾಟಮ್ಮ. ನಾ ಈಗ ಯಾಕೆ ನಿನ್ನ ಭೇಟಿ ಆಗಕ್ಕೆ ಬಂದ ಎದಕ್ಕ ಒಂದು 4 ದಿವಸ ನಾವು ಊರಿಗೆ ಹೋಗ್ಬೇಕಾಗೈತಪ್ಪ. ಅದಕ್ಕೆ ನಮ್ಮ ಮನೆ ಕಡೆ ಒಂದಿಟ್ಟು ನೀ ಜಾಕಿ ಮಾಡು ಅಂತ ಹೇಳಾಕ ಬಂದ ನೀವು ವಸ್ತ್ರ. ಇಷ್ಟ ಹಾ ಕಾಳಜಿ ಬಿಟ್ಟು ಟೆನ್ಷನ್ ಇಲ್ದಂಗ ಹೋಗಿ ಬರ್ರಿ. ಹೆಂಗೋ ಇದ್ರು ನಿಮ್ಮ ಮಗಳು ಒಬ್ಬಾಕಿ ಮನ್ಯಾಗಿದ್ದೇ ಇರ್ತಾಳ. ನಾನು ಬೇಕಾರೆ 4 ದಿನ ಸಾಲಿಗೆ ಸೂಟಿ ಹಾಕಿ ಉಳಿ ಅಂದ್ರೆ ಉಳಿತೇನೆ. ನೀವೇನು ಕಾಳಜಿ ಮಾಡ್ಬೇಕು ಬರ್ರಿ. ಇವೇನಪ್ಪ ಹಠಪುತ್ರ ಗಡ ಚಕ್ರವರ್ತಿ ಹೌದಲೇ ಬಾಡ ಅಲ್ವ. ನನ್ನ ಮಗಳನ್ನ ನಾ ಮನ್ಯಾಗ ಬಿಟ್ಟು ಹೋದ್ರೆ ನೀನು ನಿಶ್ಚಿಂತೆಯಿಂದ ನಮ್ಮ ಮನ್ಯಾಗ ಬಂದು ಬಾಗಲ ಮುಚ್ಚಿ ಗಜಮ ಮಾಡು ಮಗನ. ಇಲ್ಲಪ್ಪ, ನಾವು ನನ್ನ ಮಗಳನ್ನ ಕರ್ಕೊಂಡ ಹೊಂಟೇನಿ. ನೀನು ನಮ್ಮ ಮನೆ ಕಡೆ ಜಾಕಿ ಮಾಡ್ತಿದ್ರ ಹೇಳ, ಇಲ್ಲಂದ್ರೆ ಬಿಡು. ಹಮ್ಕೋಕ್ಯ ಹಮಾರ ಜನ ಖಾಲಿ ಅವನ್ ಕರ್ಕೊಂಡು ಹೋಗ್ತೀನ. ಅಲ್ಲ, ನಿಮ್ಮ ಮಗಳನ್ನ ಜೊತೆಗೆ ಕರ್ಕೊಂಡ ಹೋಗ್ತೀರಿ. ಆಕೆನ ಕರ್ಕೊಂಡು ಹೋದ್ರ ಆ ಮನ್ಯಾಗ ಏನೈತ್ರಿ ಮಣ್ಣು? ಅಲ್ರಿ, ತಿಳಿದವ್ರಾಗಿ ನೀವು ವಯಸ್ಸಿಗೆ ಬಂದಿದ್ದ ಮಗಳನ್ನ ಜೊತೆಗೆ ಕರ್ಕೊಂಡು ಹೋದ್ರ ನೋಡಿದ 4 ಮಂದಿಯರ ಏನ್ ಅನ್ನಕಿಲ್ಲ. ಅಲ್ಲ, ನೀವು ತಿಳಿದವ್ರಾಗಿ ಹಿಂಗ ಮಾಡ್ತೀರಿ ಅಂದ್ರ ಸರಿ ಅನಿಸ್ತೈತೆ ನಿಮಗ? ಮರಯ್ಯ, ನಾವು ನಮ್ಮ ಬಾಳೆ ಮಾಡ್ತೀವಿ, ಮಂದಿ ಸಲುವಾಗಿ ಮಾಡುದಿಲ್ಲ. ಸುಡುಗಾಡ ಅನುವಲ್ರಕ್ಕ ಕೆರವು ತಂದು ನಾನು ಕೆರವು ನಾನು ನನ್ನ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗವನ. ನೀನು ನನ್ನ ಮನೆ ಕಡೆ ಜಾಕ್ ಮಾಡ್ತಿದ್ರ ಮಾಡ, ಇಲ್ಲ ಅಂದ್ರೆ ಬಿಡ. ಅಂದ್ರ ಒಟ್ನ್ಯಾಗ ಕರ್ಕೊಂಡು ಹೋಗವನ. ಕರ್ಕೊಂಡು ಹೋಗವನಪ್ಪ. ಊರಿಪ್ಪ, ಯಾರು ಬೇಡ ಅಂತಾರ. ನೋಡ್ಕೋತೀನಿ 4 ದಿನ ಹೌದಿಲ್ಲ, ನೋಡ್ಕೋತೀನಿ ಊರಿ 4 ದಿನ. ನಮ್ದು ಅಭ್ಯಾಸ ಹಿಂದೆ ಉಳಿತೈತಿ, ಉಳಿದ್ರ ಉಳಿವಾಲ್ತಾಕ. ಅಲ್ಪ ಬಾಂದ್ರಿಕೆ ಬಚ್ಚೆ ಮಾಸ್ತರ, ನಾನು 4 ದಿನ ನನ್ನ ಮಗಳನ್ನ ಊರಿಗೆ ಕರ್ಕೊಂಡು ಹೋದ್ರೆ ನಿನ್ನ ಅಭ್ಯಾಸ ಯಾಕೆ ಹಿಂದೆ ಉಳಿತೈತಿ ಹೋ ಮಾಸ್ತರ? ಏನೋ ಮಿಸ್ಟೇಕ್ ಮಾಡ್ಕೊಂಡ್ರಿ ನೀವು. ನನಗರ ಯಾರದಾರ? ಯಾರಿಂದಲೋ ಬಂದ ಪರದೇಶಿಗೆ ನಿಮ್ಮ ಮನ್ಯಾಗ ಜಾಗ ಕೊಟ್ಟ ಕಾಸ ನಿಮ್ಮ ಅಳಿಯನಿಗಿಂತಲೂ ಹೆಚ್ಚಿಗೆ ಅಕ್ಕರೆಯಿಂದ ನೋಡ್ಕೊಳಕತ್ತೀರಿ ಅಂದ್ರೆ ನಿಮ್ಮಂತ ದೇವರಂತ ಮನುಷ್ಯರ್ನ 4 ದಿನ ಬಿಟ್ಟಿರೋದಂದ್ರ ನನ್ನ ಮನಸ್ಸು ಬಿಕ್ಕಿ ಬಿಕ್ಕಿ ಅಳ್ತೈತ್ರಿ ಗೌಡ್ರ. ನೀ ಯಾಕೆ ಕಳ್ತಿಲಿ ವಿವರಿಸಿ? ಆ ನೀರು ಪರದೇಶ ಏನಲ್ಲೇ ನಾ ಇಲ್ಲ ನಿನ್ನ ದಿಕ್ಕಿಗೆ. ಅಲ್ಲಪ್ಪ ಆತಮ್ಮ, ನಾವು ಸಟ್ಟ ನಿನ್ನ ನೋಡಿದ ಗಸಿಗೆ ನನಗೂ ಗಂಡು ಮಗ ಹುಟ್ಟಲಿಲ್ಲಪ್ಪ ಅನ್ನೋ ಆಸೆ ಆಗಿಬಿಟ್ಟೈತಿ. ಸಟ್ನ ಎಲ್ಲರೊಂದು ಹಳೆ ಮುದುಕಿದ್ರು ನೋಡ ಲಗ್ನ ಮಾಡ ನಿನ್ನಂತ ಒಂದು ಮಗನ ಹಡೋದು ಬಿಡ್ತೀನಿ. ಹೆಂಗಾರು ಮಾಡಿ ಕರ್ಕೋರು ಮರೆಯ. ಅಲ್ಲ, ಹರಿಯದ ಹುಡುಗರಿಗೆ ಕನ್ಯಾ ಸಿಗುವಲ್ಲು. ಈ ಒಂಟಗಾಲಿನ ಎಂಟೆಗ ಹುಡುಗ ಹುಡುಗಿ ಬೇಕು, ಮದ್ವಿ ಮಾಡ್ಕೊಂಡು ಮತ್ತೊಂದು ಗಂಡ ಮಗ ಹಾಡ್ಯಾವಂತ. ಅಲ್ರಿ ಗೌಡ್ರ, ನಿಮಗೆ ಯಾಕೆ ಬೇಕ್ರಿ ಮದ್ವಿ? ವಯಸ್ಸಕ್ಕೆ ಬಂದು ನಿಮ್ಮ ಮಗಳನ್ನ ಮದ್ವಿ ಮಾಡಿ ಮೊಮ್ಮಕ್ಕಳನ್ನ ಕರ್ಕೊಂಡು ಯಾರು ಕಟ್ಟೆ ಮ್ಯಾಗ ಕುಂಡ್ರಬಾರ್ದ? ಒಂಟಗಾಲಿನ ಎಂಟಗೌಡ ಅಂತಲ್ಲ. ಈ ಒಂಟಗಾಲಿನ ಮಹಿಮಾ ನಿನಗೆ ತಿಳಿದಿಲ್ಲ, ತಿಳಿದಿಲ್ಲ. ಯಾರ ಯಾಕೆ ಏನಾರ ಯಾಕೆ ಅನ್ನಲ್ರಕ್ಕ. ಹೆಂಗ ಇದ್ರು ಇವತ್ತ ನಮ್ಮ ಮಗಳು ಕರ್ಕೊಂಡು ಊರಿಗೆ ಹೊಂಟೇವ್ರ. ನಮ್ಮ ಗೆಳೆಯರ ಮಗಳಿಗೆ 1 ವಾರ ನೋಡಕ್ ಹೊಂಟೇವಪ್ಪ. ಅಲ್ಲೇ ನನ್ನ ಮಗಳನ್ನೂ ಜೊತೆಗೆ ಕರ್ಕೊಂಡು ಹೊಂಟನಿ. ಅಲ್ಲಿ ಯಾವ್ದಾರ ಒಂದು
ವರ ಪಾಸ್ ಆತಂದ್ರ ಗಪ್ಪನ ಮಾತುಕತೆ ಮುಗಿಸಿ ತಾಳಿ ಕಟ್ಟಿಸ್ಕೊಂಡ ಕರ್ಕೊಂಡ್ಬರ್ತೀನಿ. ನೀ ಏನು ಚಿಂತೆ ಮಾಡಬೇಡ ಮಾಸ್ತರ. ನಮ್ದು ಹಳೆ ಮುದುಕಿ ಫೋನ್ ಕರ್ರ हमको क्या कहता है आता है वे ಗೌಡ 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 ಹೋಗೇ ಬಿಟ್ಟ ಅಲ್ರಿ ಇವ. ಚಿಂತೆ ಮಾಡಬೇಡ ಅಂತೆ ನನಗೆ ಹೇಳಿ ದೊಡ್ಡ ಕಂತಿ ತಲೆ ಮ್ಯಾಗ ಹೊರಿಸು ಅಂಟ. ಅಲ್ಲ ಇವನು ಮಗಳನ್ನ ಮದುವೆ ಮಾಡ್ಕೋಬೇಕನ್ನೋ ವರಪುತ್ರ ನಾ ಇಲ್ಲಿ ಇರುವಾಗ ಅಲ್ಲೆಲ್ಲೋ ದೋಸ್ತನ ಮದುವೆಯಾಗ ಅಲ್ಲ ದೋಸ್ತನ ಮಗಳ ಮದುವೆಯಾಗ ನೋಡ್ಕ್ಯಾರ ಮದುವೆ ಮಾಡ್ತೇನಂತಾನ. ಮತ್ತು ನಾವೇನು ಮಾಡೋದು? ದೇವ್ರೇ, ಈ ಎಂಟೇಗೌಡನ ಪ್ಲ್ಯಾನ್ ಸುಳ್ಳು ಮಾಡಿ ನನ್ನ ಕೆಲಸ ಪಾಸ್ ಮಾಡ್ಪ. ಜೋಡು ಕಾಯಿ ಹೊಡಿತೇನೆ ನಿನಗೆ. ನನ್ನ ಕೆಲಸ ಮಾಡೋಯಪ್ಪ ಪರಮೇಶ್ವರ. ಜೋಡ ಕಾಯಿ ಹೊಡ್ತೇನೆ ನಿನಗೆ ಹರ ಹರ. ಮಗ ನಾನು ಉಡಾಳ ಮಾಸ್ತರ, ಮಗ ನಾನು ಉಡಾಳ ಮಾಸ್ತರ. ನೀ ಕೈ ಬಿಟ್ಟ ನೈನು ಬಲದೂರ. ನನ್ನ ಕೆಲಸ ಮಾಡೋಯಪ್ಪ. ಹಲೋ, ದಯವಿಟ್ಟು ಈ ಸ್ಟೇಜಿನ ಮೇಲೆ ಇದ್ದಂಥ ಜನ ಸ್ವಲ್ಪ ನಮಗೆ ಹೆಲ್ಪ್ ಭಾಳ ಮಾಡಬೇಕು. ಯಾಕಂತಂದ್ರೆ ಈ ನಾಟಕ ಚಲೋ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಎಲ್ಲರೂ ಹೊರಗೆ ಹೋಗಿ ನಾಟಕ ನೋಡ್ರಿ. ಇಲ್ಲಿ ಭಾಳ ಗದ್ದಲಾಗ್ತಾ ಇದೆ. ಯಾಕಂತಂದ್ರೆ ಪಾರ್ಟ್ ಮಾಡೋರ್ಗು ಒಂಥರ ಮುಜುಗರ ಆಗ್ತಾ ಇದೆ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಹೊರಗೆ ಹೋಗ್ರಿ. ಹೊರಗೆ ಹೋಗಿ ಕುರ್ಚಿ ಇದೆ, ಕುರ್ಚಿ ಮೇಲೆ ಕುಂತು ನಾಟಕ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಒಂಥರ ನಮಗೂ ಮುಜುಗರ ಅನಿಸ್ತದೆ. ಇಲ್ಲಿ ಹೋಗ್ರಿ, ಒಳಗೆ ಹೋಗ್ರಿ. ಕುರ್ಚಿ ಇದಾವೆ, ಬೇಕಾದಷ್ಟು ಕುರ್ಚಿ ಇದಾವೆ. ಇಲ್ಲಾಂದ್ರೆ ನಾವು ನಾಟಕ ಬಂದ್ ಮಾಡಿ ನಿಮ್ಗಾರ ನೋಡ್ತೀವಿ, ಇಲ್ಲಾಂದ್ರೆ ನೀವಾರ ನಾಟಕ ನೋಡ್ರಿ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಡಲಿಗೆ ಅಂಬಲಿಸಿದೆ ಮನ. ಕಾಣಬಲ್ಲೆ ಒಂದು ದಿನ ಕಡಲನು, ಸೇರಬಲ್ಲೆ ಒಂದು ದಿನ. ನನ್ನ ಬಳಿಯಲ್ಲಿದ್ದೀಯಮ್ಮ. ದೇವರಂತ ಡಾಕ್ಟರ್ ಕೂಡ ನನ್ನ ಬಳಿಯಲ್ಲಿಯೇ ಇದ್ದಾನೆ. ಹೊರದೇಸಿ ನನ್ನ ಮಗ ಶಿವಾನಂದ ಎಲ್ಲಿ ಹೋಗಿದ್ದಾನಮ್ಮ? ಎಲ್ಲಿ ಹೋಗಿದ್ದಾನೆ? ನೋಡಿ ಬಸವಣ್ಣನವರೇ, ಬೆಂದ ಹೋದ ನಿಮ್ಮ ಮಗಳಿಗೆ ಸಮಾಧಾನ ಹೇಳೋದು ಬಿಟ್ಟು ನೀವೇ ಹೆದರ್ಸ್ತಾ ಇದ್ದೀರಲ್ಲ. ಸಮಾಧಾನ ತಂದುಕೊಳ್ಳಿ. ಈಗ ಸದ್ಯದಲ್ಲೇ ನಿಮ್ಮ ಮಗ ಹಣ ತೆಗೆದುಕೊಂಡು ಬರ್ತಾ ಇದ್ದಾನೆ. ನಿಮ್ಮನ್ನು
ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಬೇಗ ಗುಣಪಡಿಸಲು ಪ್ರಯತ್ನಿಸುತ್ತೇವೆ. ಡೋಂಟ್ ವರಿ. ಇನ್ನಷ್ಟು ಸ್ವಲ್ಪ ಈ ಮನೆಯಲ್ಲೇ ನನ್ನನ್ನು ಇಟ್ಟುಕೊಂಡಿರಪ್ಪ. ಹೊರಗಡೆ ತೆಗೆದುಕೊಂಡು ಹೋಗಿ ನನ್ನನ್ನು ಬೀದಿ ಹೆಣ ಮಾಡಬೇಡ್ರು. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ಏನು ಆಗೋದಿಲ್ಲ. ಯಾಕೆ ಯಾಕಪ್ಪ ಬಹಳ ತ್ರಾಸ ಆಗ್ತಾ ಇದೆಯಪ್ಪ? ಅಪ್ಪ ಬೇಗ ದವಾಖಾನೆಗೆ ಹೋಗೋಣಪ್ಪ. ನೋಡಿ ಇಲ್ಲಿ ನಿಮ್ಮ ಸಂಕಟ ದೂರ ಮಾಡಲು ಶಾರದಾಳ ಅತ್ತೆ 20,000 ರೂಪಾಯಿ ಕೊಟ್ಟು ಕಳಿಸಿದಾಳಪ್ಪ. 20,000 ರೂಪಾಯಿ. ಡಾಕ್ಟ್ರೇ ಬೇಗ ದವಾಖಾನೆ ಹೋಗಿ ನಡೀರಿ ಡಾಕ್ಟ್ರೇ. ನನಗೆ ಎಲ್ಲಿಯೂ ತೆಗೆದುಕೊಂಡು ಹೋಗಬೇಡಪ್ಪ. ನಿನ್ನ ಮುಖವನ್ನು ನನ್ನ ಎದೆ ಮೇಲಿಟ್ಟು ಅಪ್ಪ ಅಂತ ಕರಿಯಪ್ಪ, ಅಪ್ಪ ಅಂತ ಕರಿ. ಅಪ್ಪ ನಿಮ್ಮ ಈ ನುಡಿ ಕೇಳಿ ನಾವೇ ವಿಷ ತಗೊಂಡು ಸಾಯ್ಬೇಕಂತ ಅನಿಸ್ತಾ ಇದೆಯಪ್ಪ, ಸಾಯ್ಬೇಕಂತ ಅನಿಸ್ತಾ ಇದೆ. ಅಪ್ಪ ನೀವು ಸ್ವಲ್ಪ ಸಮಾಧಾನದ ಇರಪ್ಪ, ನಿಮಗೆ ಗುಣಮುಖ ಆಗ್ತದೆ. ನೋಡಿ ನಿಮ್ಮ ಸಲುವಾಗಿ ಶಾರದೆ ಅತ್ತೆ 20,000 ರೂಪಾಯಿ ಕೊಟ್ಟು ಕಳಿಸಿದಾಳಪ್ಪ. ಬೇಗ ದವಾಖಾನೆ ತಂದೆಯಾಗಿ ತಾಯಿಯ ನನ್ನ ಸಾವು ನನ್ನ ಬಾಗಿಲಿನಲ್ಲಿ ಬಂದು ನಿಂತಿರುವಾಗ ಎಲ್ಲಿ ತಗೊಂಡು ಹೋದರೆ ಏನು ಪ್ರಯೋಜನ ಆಯ್ತಪ್ಪ? ನಿನ್ನ ತಲೆಯ ಮೇಲೆ 4 ಅಕ್ಕಿ ಕಾಳವನ್ನು ಹಾಕಬೇಕೆಂದ್ರೆ ನನ್ನ ಸಾವು ನನ್ನ ಬಾಗಿಲಲ್ಲಿಯೇ ನಿಂತು ಬಿಟ್ಟಿದೆ. ಮಾಡ್ಕೋಬೇಡಿ, ಏನಾಗಲ್ಲ, ಆರಾಮಾಗುತ್ತೆ. ಶಾರದಾ, ನಗು ನಗುತ್ತಾ ನನ್ನನ್ನು ಅಪ್ಪ ಎಂದು ಇಬ್ಬರು ಕರೆದು ಬಿಡ್ರಪ್ಪ, ಅಪ್ಪ ಎಂದು ಕರೆದು ಬಿಡ್ರು. ಅಪ್ಪ ಅಪ್ಪ ಏನಾಗಲ್ಲಪ್ಪ ನಿಮ್ಗೆ. ಶಿವು, ಶಾರದಾ, ಶಿವು. ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ? ಹಕ್ಕಿಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ? ಅಪ್ಪ ನಿನ್ನನ್ನು ಬದುಕಿಸಿಕೊಳ್ಳಲು ಅಣ್ಣ ತಂಗಿ ಇಬ್ಬರು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮನ್ನು ನಡುವಿನಲ್ಲಿ ಬಿಟ್ಟು ಹೋದರಪ್ಪ. ನಮ್ಮನ್ನು ನಡುವಿನಲ್ಲಿ ಮಮತೆ ಪ್ರೀತಿ ತೋರಿದ ಮೇಲೆ ಮನಕ್ಕೆ ಶಾಂತಿ ಎಲ್ಲಿದೆ? ಅಪ್ಪ ಬಿಟ್ಟ ನಮ್ಮನ್ನು ಯಾಕೆ ಈ ರೀತಿಯಾಗಿ ಕಾಡ್ತಾ ಇದೀಯ? ವಿಷಕಂಠನಾಗಿ ಸಮುದ್ರ ಮಥನದ ಸಮಯದಲ್ಲಿ ವಿಷ ಕುಡಿದು ಜಗತ್ತಿಗೆ ಅಮೃತವನ್ನ ನೀಡಿದೆ. ಈಗ ನಿನ್ನ ಮಕ್ಕಳಿಗೆ ಅಮೃತವನ್ನ ಉಣಿಸಲಾರಿಯ ಭಗವಂತ? ತಂದೆ ಯಾಕೆ ಎತ್ಕೊಂಡೆ? ಇವನೇ ನೋಡ್ರಿ ಸಾಹೇಬ್ರೆ. ಅತ್ತೆ ಬನ್ನಿ ಅತ್ತೆ, ನೋಡಿ ಅತ್ತೆ, ನಿಮ್ ಬರೋದ್ರೊಳಗಾಗಿ ನಮ್ಮ ತಂದೆ ಹೊರಟೋಗ್ಬಿಟ್ರು. ನಮ್ಮ ತಂದೆ ನೋಡ್ದಕ್ಕೆ ನಿಮ್ ಸಿಗ್ಲೇ ಇಲ್ಲ ಅತ್ತೆ. ಬಂಧು ಬಳಗ ಮಕ್ಕಳು ಮರಿ ಅಂತ ಅನ್ನುತ್ತಿದ್ದ ನನ್ನಪ್ಪ ಈಗ ಶಿವನ ಸಾನ್ನಿಧ್ಯ ಸೇರಿ ಹೋದತ್ತೆ. ಶಿವನ ಕಳ್ಳತನ ಮಾಡಿರೋ ಹಣ ತಗೊಳ್ಳೋದಿಕ್ಕೆ ನಮಗೇನು ಹುಚ್ಚೆ ಹಿಡಿದಿದೆಯೇನಪ್ಪ? ಕಳು ಮಾಡಿದ ಹಣನ
ಹೌದಮ್ಮ, ನಿಮ್ಮಣ್ಣ ನಿಮ್ಮತ್ತೆಯ ಮನೆಗೆ ಹೋಗಿ ಬೀಗ ಮುರಿದು 20,000 ಕದ್ದು ಹಣ ತಂದಿದ್ದಾನೆ. ಮತ್ತೆ ಇದೇನಮ್ಮ, ಗಾಯದ ಮೇಲೆ ಮತ್ತೊಂದು ಗಾಯ. ಅಲ್ಲ, ನಿಮ್ಮಂತ ಕಳ್ಳ ಕದಿಮರಿಗೆ ಇಂಥ ಗಾಯವಲ್ಲ ತೃಣದ ಸಮಾನವಲ್ಲವೇ? ಅಲ್ಲೋ ಶಿವಾನಂದ, ನನಗೆ ಕೇಳಿದರೆ 20,000 ಬದಲು 40,000 ರೂಪಾಯಿ ಕೊಡ್ತಿದ್ದೆ ಅಲ್ಲೋ ನನ್ನ ಮಗನೇ. ಪೆಚ್ಚನದ ಯಜಮಾನರೇ, ಈ ನಿಮ್ಮ ನುಡಿ ಕೇಳಿ ಮುಚ್ಚು ಮರೆ ಇಲ್ಲದೆ ಕೇಳಿ ತಂದ ಹಣವನ್ನು ಕಳುವು ಮಾಡಿದ ನಿಮ್ಮ ಕೆಚ್ಚದೆ ನನ್ನನ್ನು ಕಿಚ್ಚಿನಲ್ಲಿ ಹೋಗುದು ಸುಟ್ಟು ಹಾಕಿತು ಯಜಮಾನರೇ, ಸುಟ್ಟು ಹಾಕಿತು. ಏನಣ್ಣ ಇದು? ನಾನ್ ನೋಡ್ತಿದ್ದಿದ್ದಿಲ್ಲ. ಏನಣ್ಣ? ತಂಗಿ, ಒಂದು ಕಡೆ ತಂದೆಯ ಹೆಣ, ಇನ್ನೊಂದು ಕಡೆ ಕಳುವು ಮಾಡಿದ ನಮ್ಮ ಅಣ್ಣನ ಹೊಲಸು ಕೂಡ. ಸತ್ಯವೇನಣ್ಣ? ಅಣ್ಣ, ಇಲ್ಲ ಸತ್ಯ ಏನಣ್ಣ ಇದು? ಸತ್ಯ ಸತ್ಯಗಳನ್ನು ನಿರ್ಣಯಿಸಿ ನಾನು ಕಳ್ಳನಲ್ಲ ಅಂತ ನನ್ನನ್ನು ಕೈ ಹಿಡಿದು ಕಾಪಾಡಿರಲಿದೆ ಈ ಪ್ರಪಂಚದಲ್ಲಿ. ನಿಜವಾಗಿಯೂ ನಾನು ಕಳ್ಳ ಕದಿಮನಾಗಿದ್ದೇನೆ ತಂಗಿ, ಕಳ್ಳ ಕದಿಮನಾಗಿದ್ದೇನೆ. ಸಾಹೇಬ್ರೆ, ಸಾಹೇಬ್ರೆ, ಬಂಧಿಸಿ ನನ್ನ ಕೈಗಳನ್ನು. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ದಯವಿಟ್ಟು ಬಂಧಿಸ್ಬೇಡಿ. ನನ್ನಣ್ಣ ನಿರಪರಾಧಿ, ನನ್ನಣ್ಣ ಅಪರಾಧಿ ಅಲ್ಲ, ಅಪರಾಧಿ ಅಲ್ಲ. ಅತ್ತೆ, ಹಣದ ಅವಶ್ಯಕತೆ ಇದೆ, ದುಡ್ಡು ಬೇಕು ಅಂತ ನಾನೇ ಪತ್ರ ಬರೆದು ಕಳಿಸ್ಕೊಟ್ಟಿದ್ನಲ್ಲ. ಆದ್ರೂ ಕೂಡ ಸಂಚು ಮಾಡಿ ಘೋರ ವಿಪತ್ತಲ್ಲಿ ನಮ್ಮನ್ನ ಸಿಲುಕಿಸಿ ಸಂತೋಷವಾಗಿ ನಗ್ತಾ ಇದ್ದೀರಲ್ಲ ಅತ್ತೆ. ನಿಮ್ಮಪ್ಪ ಸಾಯ್ಬೇಕಾದ್ರೆ ನಮ್ಮ ಮನೆ ಕಳ್ಳತನ ಮಾಡಿ ಸಾಯಿ ಅಂತ ಹೇಳಿ ಸಾತ್ತೋದ್ನ. ಶಾರದಾ, ಇಂಥ ಸಮಯದಲ್ಲಿ ಇವರಿಗೇನು ಅಂತ ಅನ್ನಬೇಡಮ್ಮ, ಏನಂದು ಅಂದು ಇವಳಿಗೆ ಕಿಡಿಗೆ ಆಹುತಿ ಆಗಬೇಡ. ನೋಡು, ಇಂಥ ದುಃಖದ ಸಮಯದಲ್ಲಿ ನೀನು ಧೃತಿಗೆಡಬೇಡ. ಧೈರ್ಯವಾಗಿರು, ಧೈರ್ಯವಾಗಿದ್ದು ಇಲ್ಲ, ಧೈರ್ಯವಾಗಿದ್ದು 4 ಜನರು ಕರೆದುಕೊಂಡು ಅಪ್ಪನ ಶವ ಸಂಸ್ಕಾರ ಮಾಡಮ್ಮ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ? ನಿಮಗೆ ಕಾಲ್ ಹಿಡಿದು ಬೇಡ್ಕೊತೀನಿ ಸಾಯ್ಬ್ರೆ. ನೋಡಮ್ಮ, ನಿನ್ನ ಕಣ್ಣೀರಿನ ಕಥೆ ಕಂಡು ನಮಗೂ ಕೂಡ ಕೆಡಕುಂಟು ಆಗುತ್ತಿದೆ. ಆದರೆ ಕಾನೂನಿನ ಕೈದಿಯಾದ ನಿಮ್ಮಣ್ಣನನ್ನು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಕಾನ್ಸ್ಟೇಬಲ್, ಅಲ್ಲ ಸಾಹೇಬ್ರೆ, ನಮ್ಮಪ್ಪನ ನಮ್ಮ ಮಣ್ಣಲ್ಲಿಟ್ಟು ಬರುವವರೆಗಾದ್ರೂ ಬಿಡುಗಡೆ ಮಾಡಿ ಅಣ್ಣನ ಬಂಧಿಸ್ಬೇಡಿ. ಸತ್ಯ ಧರ್ಮ ಸೊರಗಿದೆಯಲ್ಲ, ನ್ಯಾಯ ನೀತಿಗೆ ಬೆಲೆ ಇಲ್ಲ. ಸತ್ಯ ಧರ್ಮ ಸೊರಗಿದೆಯಲ್ಲ, ನ್ಯಾಯ ನೀತಿಗೆ ಬೆಲೆ ಇಲ್ಲ. ಅಣ್ಣ, ಅಣ್ಣ. ತಂಗಿ, ನಾನು ಬರ್ತೇನಮ್ಮ, ನಾನು ಬರ್ತೇನೆ. ಡಾಕ್ಟರೇ, ಈ ಶವ ಸಂಸ್ಕಾರದಲ್ಲಿ ನನ್ನ ತಂಗಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಸೌಕರ್ಯ, ಸ್ವಲ್ಪ ಸಹಾಯ ಮಾಡಿ, ಸಹಾಯ ಮಾಡಿ. ನಿಮಗೆ ಕಾಲು ಬಿದ್ದು ನಾನು ಬರ್ತೇನಮ್ಮ. ಮೋಸ ವಂಚನೆಯಲ್ಲ ಶ್ರೀಮಂತರ ಹಾಸಿಗೆಯಲ್ಲಿ, ಮೋಸ ವಂಚನೆಯಲ್ಲ ಶ್ರೀಮಂತರ ಕೈಯಲ್ಲಿ, ಸಹಿಸುತ್ತಲೊಂದು ಮುಗಿಯುವರು
ಸತ್ಯ ಧರ್ಮಕ್ಕೆ ಬೆಲೆಯೇ ಇಲ್ಲ. ಧರ್ಮ ಎಲ್ಲಿದೆ ಜಗದಲ್ಲಿಲ್ಲ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ತಮ್ಮ, ಎಲ್ಲಿದೆಯೋ ನ್ಯಾಯ. ಸತ್ಯ ಧರ್ಮಕ್ಕೆ ಬೆಲೆ ಇಲ್ಲ. ನ್ಯಾಯ ಧರ್ಮಕ್ಕೆ ಬೆಲೆ ಇಲ್ಲ. ಶಾರದಾ, ಬೇಗ ಎಲ್ಲ ಕೆಲಸ ಮುಗಿಸಿ ಮನೆ ಬಂದು ಸೇರು. ಅರ್ಥ ಆಯ್ತಲ್ಲ? ಮರಳಿ ಬಾರದೂರಿಗೆ ನಿನ್ನ ಪಯಣ, ಮರಳಿ ಬಾರದೂರಿಗೆ ನಿನ್ನ ಪಯಣ. ಹೇಳಲಾಗದ ಮಾತು ಮಲೆ ನಿನ್ನ ತಂದೆಯ ಅಂತ್ಯಕಾರವಲ್ಲ ಮುಗಿಸಿಕೊಂಡು ಬಂದೆಯಾ? ನಿರ್ಜೀವ ದೇಹ ಮಣ್ಣು ಪಾಲದಂತೆ ನನ್ನ ತಂದೆ ದೇಹ ಕೂಡ ಮಣ್ಣು ಪಾಲಾಯ್ತು. ಸ್ಮರಣೆ ಬಂದು ಚಿಕ್ಕಪ್ಪ. ಕಷ್ಟದಲ್ಲಿ ಕಣ್ಣೀರು ಹಾಕಿದರು ಕುಗ್ಗದಿರುವುದು ಈ ಶಾರದೆಯ ಮುದ್ದಾದ ಮುಖ. ನನ್ನಂತವನೇ ನನಗೆ ದಿಗ್ಬೋಧನವನ್ನಾಗಿ ಮಾಡಿರುವಾಗ ಸೋಮಶೇಖರ ಮರಳು ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ಪಾಪ ತಂದೆಯನ್ನು ಕಳೆದುಕೊಂಡಳು. ಇನ್ನು ಒಡ ಹುಟ್ಟಿದ ಅಣ್ಣ ಜೇಲು ಸೇರಿದನು. ಇನ್ನು ಕೈ ಹಿಡಿದ ಗಂಡ ಬೆಂಗಳೂರಿನಲ್ಲಿ ಬಿದ್ದಿರುವಾಗ ಸಮಾಧಾನ ಪಡಿಸುವ ಪುಣ್ಯಾತ್ಮರು ಯಾರು ಇಲ್ಲವಲ್ಲ ಈ ಶಾರದೆಯ ಪಾಲಿಗೆ. ಆ ಪುಣ್ಯ ಪುರುಷ ನಾನಾಗಿ ತುಂಬಿ ನಿಂತಿರುವ ಈ ಶಾರದೆಯ ಮೈಸುಖಗೊಂಡು ಪರಮಹಾನಂದ ಪಡೆಯುವುದೇ ಇಂದಿನ ನನ್ನ ಮಹತ್ವದ ಕೆಲಸ. ಶಾರದಾ, ಶಾರದಾ, ಬಾರಮ್ಮ ಹೊರಗೆ. ನೋಡು, ನಿನ್ನ ಅತ್ತಿಗೆ ಆಸ್ಪತ್ರೆಗೆ ಹೋಗಿದ್ದಾಳೆ. ಅವಳು ಬರೋವರೆಗೂ ಯಾವುದಕ್ಕೂ ಭಯಪಡದೆ ಆರಾಮವಾಗಿ ವಿಶ್ರಾಂತಿ ತೆಗೆದುಕೋ. ವಿಶ್ರಾಂತಿ ವಿಶ್ರಾಂತಿ ತಗೊಳ್ಳಲು ಇದು ನನ್ನ ತವ್ರ ಮನೆ ಅಲ್ವಲ್ಲ ಚಿಕ್ಕ. ಎಷ್ಟೇ ಆದ್ರೂ ಗಂಡನ ಮನೆ. ಅತ್ತೆ ಪರ್ಮಿಷನ್ ತಗೊಂಡು ನಾನು ಒಂದಿನ ಅಂತ ಹೋದೆ. ಆದ್ರೆ ಬರೋದಕ್ಕೆ 8 ದಿವಸ ಆಯ್ತು. ಅತ್ತೆ ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಹೇಗಾದ್ರೂ ಮಾಡಿ ಅವ್ರ ಕೈ ಕಾಲು ಹಿಡಿದುಕೊಂಡು ಅವ್ರ ಕೋಪನ ಕಡಿಮೆ ಮಾಡಿ ಅಂತ ಬೇಡ್ಕೊಳ್ತೀನಿ. ನೋಡು, ತಿಳಗೇಡಿ ನಿನ್ನ ಅತ್ತೆಗೆ ಇನ್ನು ಮುಂದೆ ಬುದ್ಧಿ ಹೇಳಿ ಚಿನ್ನದಂತ ನಿನ್ನನ್ನು ಬಹು ಮಮತೆಯಿಂದ ಕಾಣಲು ತಿಳಿ ಹೇಳಿವೆ. ನೀನೇನು ಭಯಪಡಬೇಡ. ತಂದೆ ತೀರು ಹೋದ್ರು ಕೂಡ ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಧೈರ್ಯ ಹೇಳೋದಕ್ಕೆ ನೀವೊಬ್ಬರಾದ್ರೂ ನನ್ನ ಜೀವನದಲ್ಲಿ ಇದು ಪುಣ್ಯ ಚಿಕ್ಕಪ್ಪ. ಶಾರದಾ, ಒಂದು ಮಾತು,
ಒಂದು ಸಾರಿ ಹುಟ್ಟಿ ಬಂದ ಈ ನರ ಜನ್ಮ, ಅದರಲ್ಲೂ ಹೆಣ್ಣು ಜನ್ಮ ಹೊತ್ತು ಬಂದ ಈ ನಿನ್ನ ಜೀವ ಸದಾ ಕಾಲ ಕಣ್ಣೀರಲ್ಲಿ ಕೈ ತೊಳೆದರೆ ಏನು ಫಲ? ನಿಸ್ವಾರ್ಥದಿಂದ ಈ ಮನೆಯಲ್ಲಿ ಕತ್ತಿಯಂತೆ ದುಡಿದ್ರು ಕೂಡ ನನ್ನ ಮತ್ತು ಕತ್ತಿಯಾಗಿ ಕಾಣ್ತಾ ಇರೋ ನನ್ನ ಅತ್ತೆಗೆ ಆ ದೇವರು ಒಳ್ಳೆ ಬುದ್ಧಿ ಕೊಟ್ರೆ ಆಗ ನನ್ನ ಜನ್ಮ ಸಾರ್ಥಕವಾಗುತ್ತೆ ಚಿಕ್ಕಪ್ಪ. ಕೊನೆವರೆಗೆ ಆ ಗುಣ ನಿನ್ನ ಅತ್ತೆಗೆ ಬಾರದೆ ಹೋದರೆ ಕೆರೆನೋ ಬಾವಿನ ನೋಡ್ಕೊಂಡು ಆ ಸುನ್ನಕ್ಕಿದ್ರಾಯ್ತು ಅಷ್ಟೇ. ಬುದ್ಧಿವಂತಳಾಗಿ ಈ ಮಾತು ನೀನು ಹೇಳುತ್ತಿರುವ ಶಾರದಾ. ನೋಡು, ಹೆಣ್ಣು ಜೀವ ಅಂದರೆ ಒಂದು ಹಣ್ಣಿನಂತೆ, ಕಂಡವರ ಬಾಯಿ ರುಚಿ ನೋಡುವಂತೆ, ಕಂಡವರ ಕೈಗೊಂಬೆಯಾದರೂ ಸದಾ ಸುಖದಿಂದ ಜೀವನ ಸಾಗಿದರೆ ನಿನ್ನ ಜನ್ಮ ಸಾರ್ಥಕವಾಗುವುದು. ಚಿಕ್ಕಪ್ಪ, ಮನೆಯಲ್ಲಿ ನಿಮ್ಮ ಮಗಳಿಗೂ ಕೂಡ ನೀವು ಇದೇ ರೀತಿಯ ಬೋಧನೆ ಮಾಡ್ತೀರೇನು? ಒಂದು ಹೆಣ್ಣು ಮುತ್ತೈದೆಯಾಗಿ ಬಾಳಿ ಬದುಕು ಅಂತ ತಿಳುವಳಿಕೆನ ಹೇಳೋದನ್ನ ಬಿಟ್ಟು ವಿಚಾರಕ್ಕಿರಿ ಅಂತ ಪ್ರಚೋದಿಸ್ತಾ ಇದ್ದೀರಾ ನೀವು? ಶಾರದಾ, ಇದು ದುರ್ಬೋಧನೆ ಎಂದು ತಿಳಿಯಬೇಡ. ನಿನ್ನಂತ ನಂದ ಬಾಲೆಯರ ಹೃದಯ ಮನತನಿಸುವ ಸುಲಭ ಉಪಾಯವಿದು ಶಾರದಾ. ತಂಗಿ ತಾಯಿ ಅಂತ ತಿಳಿದುಕೊಂಡು ಸುಮ್ಮನಿರೋದನ್ನ ಬಿಟ್ಟು ಈ ಮನೆಯಲ್ಲಿ ನನ್ನ ಮೇಲೆ ಎಗರಿ ಕುಹಕ ನುಡಿಯನ್ನ ಮಾತಾಡಕ್ಕೆ ಮುಂದಾಗಿದ್ದೀರಲ್ಲ, ಇದನ್ನೇನೋ ಸೂಳಿಗೆರೆ ಅಂತ ಅಂದ್ಕೊಂಡಿದ್ದೀರಾ? ನಮ್ಗೆ ಹುಚ್ಚುತ್ತಿದೆ ಹೇಗೆ? ಶಾರದಾ, ಹುಚ್ಚು ಹಿಡಿದಿದ್ದು ನನಗಲ್ಲ ಶಾರದಾ, ನಿನಗೆ. ಕೈ ಹಿಡಿದ ಗಂಡ ಬಿಟ್ಟು ಹೋದಾಗ, ಜನ್ಮ ಮಣ್ಣಿನಲ್ಲಿ ಹೋದಾಗ, ಹುಟ್ಟಿದ ಅನ್ನ ಜೇನು ಸೇರಿದಾಗ ಇನ್ನು ಎಷ್ಟು ದಿನ ಅಂತ ಈ ಅತ್ತೆಯ ಕಾಟದಲ್ಲಿ ಕಣ್ಣೀರು ಹಾಕ್ತೀಯ? ಕಾರಣ, ಬಯಸಿ ಬಂದವನ ತೋಳ ಚಕ್ಕಿಯ ಗಿನಿಯಾಗಿ ಅವನು ಸುರಿಸುವ ಅಪಾರ ಸಂಪತ್ತನ್ನು ಸದೆಬಡೆದು ಸದಾ ಸನ್ಮುಖಿಯಾಗಿರು. ಅಂತವನನ್ನು ನಾನೆಲ್ಲಿ ಹುಡುಕಲಿ ಅಂತ ಆತಂಕ ಪಡಬೇಡ. ಆ ಸ್ಥಾನವನ್ನು ನಾನೇ ಸ್ವೀಕರಿಸಿ ತುಂಬಿ ನಿಂತಿರುವ ಈ ನಿನ್ನ ಮೈ ಸವಿ ಉಂಡು ನನ್ನ ಸಂಪತ್ತಿನ ಸುರಿಮಳೆಯೇ ನಿನಗೆ ಸುರಿಸಿ ಮಹಾರಾಣಿ ಹಂಗೆ ಇಡುವೆ. ಹತ್ತಿರ ಮನೆಯಲ್ಲಿ ಯಾರು ನೀನ್ ನೋಡ್ತಾ ಇದ್ದೀರಿ, ನಿಮ್ಮ ಬಾಯಿಂದ ಇಷ್ಟು ಮಾತು. ನೀವು ಇಂಥ ವ್ಯಕ್ತಿ ಅಂತ ಕನಸು ಮನಸ್ಸಿನಲ್ಲಿ ಊಹಿಸಿರ್ಲಿಲ್ಲ ನಾನು. ನಿಮ್ಮ ಹುಚ್ಚುತನವನ್ನ ತಲೆಯಿಂದ ತೆಗೆದು ಹಾಕಿ ನನ್ನನ್ನು ಕೂಡ ನಿಮ್ಮ ಮಗಳು ಅಂತ ಭಾವಿಸ್ಕೊಂಡು ಸಾಧ್ಯವಿಲ್ಲ ಶಾರದಾ. ಬಹಳ ದಿನಗಳಿಂದ ಕಾದಿರುವೆ ಈ ನಿನ್ನ ತುಂಬು ಯೌವನದ ಸವಿ ಉಣ್ಣುವ ಆಸೆ. ಆಸೆ ಪೂರೈಸೋರ್ಗು ಮಾತ್ರ ಸತಿಯಾಗೋ. ಆಸೆ ಪೂರೈಸಿದ ಮರುಕ್ಷಣ ಬೇಕಾದರೆ ನಿನ್ನನ್ನು ಮಗಳಂದು ಅಪ್ಪಿ ಅಲಂಕರಿಸುವೆ. ಹೆಚ್ಚಿನ ಮುಂದಿಟ್ಟು ನನ್ನ ಮುಟ್ಲಿಕ್ಕೆ ಬಂದಿದ್ದೆ ಆದ್ರೆ ಈಗಲೇ ನೆರೆ ಹೊರೆಯವ್ರನ್ನ ಕೂಗಿ ಕರೆದು ನಿನ್ನ ಮೈ ಮೆತ್ತಕ್ ಮಾಡಿಸ್ತೀನಿ, ಮರಿಬೇಡ ನೀನು. ಶಾರದಾ, ನಿನ್ನ ಮನದೊಲುಮೆ ಇಲ್ಲದಿದ್ದರೆ ನಾನೇಕೆ ನಿನ್ನಲ್ಲೂ ಬಲತ್ಕರಿಸಲೇ? ಆದರೆ ಒಂದು ಮಾತು ಶಾರದಾ, ನೀನಾಗೆ ನೀನು ಬಂದು ಬನ್ನಿ ಚಿಕ್ಕಪ್ಪ ಎಂದು ಚಕ್ಕಂದದಿಂದ ಕರೆದುಕೊಂಡು ನನ್ನನ್ನು ಹೋಗ್ತೀಯಾ? ಹೋಗ್ತೀಯಾ? ಸಂದರ್ಭವನ್ನು ನಾನು ನಿನಗೆ ತಂದೊಡ್ಡದಿದ್ದರೆ ಎಲ್ಲಿ ನಾನು ಇತ್ತು ಫಲವೇನು? ಆದರೆ ಒಂದು ಮಾತು ಜ್ಞಾಪಕದಲ್ಲಿಟ್ಟುಕೋ ಶಾರದಾ, ನಾನು ನಿನ್ನನ್ನು ಈ ರೀತಿ ಕೇಳಿದೆನೆಂದು ನಿನ್ನ ಗಂಡನ ಮುಂದೆಯಾಗಲಿ ಅಥವಾ ನಿನ್ನ ಅತ್ತೆಯ ಮುಂದೆಯಾಗಲಿ ಹೊಗಳಿದ್ದೆ ಆದರೆ ಅಂದೆ ನಿನ್ನ ಕತೆ ಮುಗಿತೆಂದು ಭಗವಂತ, ನನ್ನ ಪರಿಸ್ಥಿತಿ ಏನಾಗ್ತಿದೆ ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ನನ್ನ ಗಂಡ ಅಭ್ಯಾಸಕ್ಕೋಸ್ಕರ 3 ತಿಂಗಳಂತ ನನ್ನಲ್ಲಿ ಇರಿಸಿ ಹೋದ್ರು. ಕ್ಷಣ ಕ್ಷಣಕ್ಕೂ ನೋವನ್ನ ಅನುಭವಿಸ್ತಾ ಇದ್ದೀನಿ, ಹಿಂಸೆಯಿಂದ ಮಾತಾಡ್ತಾ ಇದ್ದೀನಿ. ದೇವ್ರೆ,
ಈ ಹೆಣ್ಣೆಂಬ ಜೀವಕ್ಕೆ ಇನ್ನು ಎಷ್ಟು ನೋವು ಕೊಡಬೇಕು ಅಂತ ಅನ್ಕೊಂಡಿದ್ದೀಯ? ಒಂದ್ ಕಡೆ ಅಣ್ಣ ಜೈಲು ವಾಸದಲ್ಲಿದ್ದಾನೆ, ನಾನು ಇಲ್ಲಿ ಮನೆಯಲ್ಲಿದ್ದು ಕೂಡ ಸೆರೆಮನೆ ವಾಸದಲ್ಲಿದ್ದಂತಾಗಿದೆ. ನನಗೆ ಯಾವಾಗ ಮುಕ್ತಿ, ನನಗೆ ಯಾವಾಗ ಮುಕ್ತಿ? ದೇವ್ರೆ, ನೀನೇ ದಾರಿ ತೋರಿಸ್ತೀನಿ. ಬಾಳಿನ ದಾರಿ ಇರುತ್ತೇನು, ಇಲ್ಲಿ ಸಾಗಲು ಬೇಕು ನಮ್ಮ ತೋರು. ಬಯಸಿದ್ದೆಲ್ಲ ಎಂದು ನಮ್ಮ ಕೈಗೆ ಸಿಕ್ಕದು, ನಾವು ತಂದ ಪುಣ್ಯ ಎಷ್ಟೇ ಅಷ್ಟೇ ನಮ್ಮದು. ಚಿಂತಿಸಬೇಡ ಓ ನನಗೆ,